ನನಗೆ ಮುದ್ದಾದ 2 ಹೆಣ್ಮಕ್ಳು. ನೋಡೋದು ತುಂಬ ಚೆನ್ನಾಗಿದ್ರು. ಮತ್ತು ಒಂದು ಗಂಡು ಮಗು ಇದ್ದ, ಅವ್ನು ಚಿಕ್ಕವನು. ನನ್ನ ದೊಡ್ಡ ಮಗಳಿಗೆ 2 ವರ್ಷಕ್ಕೆ ಏನೋ ಚಿಕ್ಕವಳು ಅವಳು. ಅವರಿಬ್ಬರು ಒಟ್ಟಾಗಿ ಕಾಲೇಜ್ಗೆ ಹೋಗೋದು ಬರೋದು ಮಾಡ್ತಾಯಿದ್ರು. ನನ್ನ ದೊಡ್ಡ ಮಗಳಿಗೆ ಬೇಗನೆ ಸಂಬಂಧ ಬರೋದು ಸ್ಟಾರ್ಟ್ ಆಯಿತು. ಮತ್ತು ನನ್ನ ಗಂಡನು ಅಂತ ಗಂಡಿನ ಕಡೆಯವರು ಕೇಳ್ಕೊಂಡು ಬರ್ತಾ ಇದ್ದಾರಲ್ಲ, ಇನ್ನು ಬೇಡ ಬೇಡ ಅಂದರೆ ಒಳ್ಳೆ ಸಂಬಂಧ ಎಲ್ಲ ಹೊಟ್ಟೋಗುತ್ತೆ, ನೋಡೋದು ಒಳ್ಳೆ ಸಂಬಂಧವನ್ನು ಮಾಡಿಬಿಡೋಣ ಅಂತ ಹೇಳಿ ನನ್ನ ಮಗಳಿಗೆ ದೊಡ್ಡ ಭಾರತೀಯರಿಂದ ನನ್ನ ಸಂಬಂಧ ಬರ್ತಾಯಿತ್ತು. ಹಾಗೆ ಗೊತ್ತಿರೋರ ಬಗ್ಗೆ ಕೇಳಿದಾಗ ನನ್ನ ಗಂಡ ಒಪ್ಕೊಂಡ್ರು. ಮತ್ತು ನನ್ನ ಮಗಳಿಗೆ ಡ್ರೆಸ್ ಅದು ತಗೊಂಡು ಅದ್ದೂರಿಯಾಗಿ ಮದುವೆ ಮಾಡಿದ್ವಿ. ಆ ಮದುವೆ ಆಗಲೇ ನನ್ನ ಚಿಕ್ಕ ಮಗಳನ್ನು ತುಂಬ ಜನ ನೋಡಿ ಕೇಳ್ತಾಯಿದ್ರು. ನಾನು ಹೇಳಿದೆ, ಈಗ ತಾನೇ ನನ್ನ ದೊಡ್ಡ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೀನಿ, ಇಷ್ಟು ಬೇಗ ಚಿಕ್ಕ ಮಗಳನ್ನ ಮದುವೆ ಮಾಡಲ್ಲ ಅಂತ. ಸ್ವಲ್ಪ ಅವಳು ಓದಲಿ ಮತ್ತೆ ಮದುವೆ ಅಂತ ಹೇಳ್ತಿದ್ದೆ. ಹಾಗೆ ನನ್ನ ಚಿಕ್ಕ ಮಗಳ ಹೆಸರು ದೀಪ, ಮತ್ತು ಅವಳು ಸೆಕೆಂಡ್ PUC ಓದ್ತಾ ಇದ್ಲು. ಹಾಗೆ ಅವಳು ಹೋಗೋದು ಬರೋದನ್ನು ಕಂಡು ತುಂಬ ಜನ ಕೇಳೋದು, ಮತ್ತು ನಾನೇ ಈಗಲೇ ಬೇಡ ಮದುವೆ ಅಂತ ಹೇಳಿ ಹೇಳಿ ಸಾಕಾಗ್ತಿತ್ತು. ಮತ್ತು ಹೀಗೆ ನನ್ನ ಗಂಡ ಕೆಲಸ ಮಾಡೋ ಜಾಗದಲ್ಲಿ ಒಬ್ಬ ಹುಡುಗ ಮತ್ತು ಅವನಪ್ಪ ಬಂದು ಅವಳನ್ನು ಕೇಳಿದರು. ಇವರು ಅವಳಿಗೆ ಒಳ್ಳೆ ಶ್ರೀಮಂತ ಕುಟುಂಬದವರೇ ಕೇಳ್ತಾ ಇದ್ದಾರೆ, ನಾವು ಅವ್ರಿಗೆ ಕೊಟ್ಟಿಲ್ಲ, ಇನ್ನು ನಿಮ್ಗಾ ಅಂತ ಹೀಯಾಳಿಸಿ ನಗಾಡ್ತಾ ಇಲ್ಲ ಕೊಡಲ್ಲ ಹೋಗಿ ಅಂತ ಹೇಳಿ ಕಳಿಸಿದ್ರು. ಅವರಿಗೆ ತುಂಬ ಬೇಜಾರಾಗಿತ್ತು. 1 ತಿಂಗಳ ನಂತರ ದೀಪ ತುಂಬ ನಗಾಡೋದು ಮತ್ತು ಹೆಚ್ಚು ಮೊಬೈಲ್ನಲ್ಲಿ ಮಾತಾಡೋದು, ತುಂಬ ಸ್ಟೈಲ್ ಮಾಡ್ಕೊಂಡು ಹೋಗೋದು ಮಾಡ್ತಾಯಿದ್ಲು. ನಾನು ಅಂದ್ಕೊಂಡೆ ಅವ್ಳ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ಬೋದು, ಮತ್ತು ಎಲ್ಲ ಮಂದಿರು ಅವ್ರ ಮಕ್ಕಳು ಬಗ್ಗೆ ತಕ್ಷಣ ಹಾಗೇನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನನಗೂ ನನ್ನ ಮಗಳು ರೆಡಿಯಾಗಿ ಹೋದರೆ ಚೆನ್ನಾಗೇ ಅನಿಸ್ತಾ ಇತ್ತು. ಮತ್ತು ನನ್ನ ಗಂಡ ಮೊದಲೇ ಹೇಳಿದ್ದ, ಸೆಕೆಂಡ್ PUC ಆದ ನಂತರ ಮುಂದೆ ಓದೋದು ಬೇಡ ಅಂತ. ಸೆಕೆಂಡ್ PUC ಎಕ್ಸಾಮ್ ನಡೀತಾ ಇತ್ತು, ಮತ್ತು ಎಕ್ಸಾಮ್ ಎಲ್ಲ ಮುಗೀತು. ಅವಳು ಮನೇಲಿದ್ಲು. ಸ್ವಲ್ಪ ದಿನದ ನಂತರ ಅವಳು ಆಗಾಗ ವಾಮಿಟ್ ಮಾಡ್ಕೋತಿದ್ಲು. ಮತ್ತು ನಾನು ಏನಾಯಿತು ಅಂತ ಕೇಳಿದಾಗ, ನಾನು ನಿನ್ನೆ ತುಂಬ ಗೋಲ್ಗಪ್ಪೆ ತಿಂದಿದ್ಬಿಟ್ಟಿದ್ದೆ, ಹಾಗೆ ಏನೋ ಹೊಟ್ಟೆ ಸೇರಿ ಇಲ್ಲ ಅಮ್ಮ ಅಂತ ಹೇಳ್ತಿದ್ಲು. ಮತ್ತು ನಾನು ಮನೆ ಮದ್ದು ಮಾಡಿಕೊಡ್ತಿದ್ದೆ. ಅವಳು ಕುಡಿತೀನಂತ ಎತ್ಕೊಂಡು ಮಡಗ್ತಿದ್ಲು. ಮತ್ತು ಕುಡಿತಾಳೋ ಇಲ್ವೋ ದೇವರಿಗೆ ಗೊತ್ತಿತ್ತು. ಮತ್ತು ನಿಲ್ಲಲೇ ಇಲ್ಲ. ಹಾಗೆ ಮೆಡಿಕಲ್ನಿಂದ ಮಾತ್ರೆ ತರಿಸಿ ಕೊಟ್ಟೆ. ಅವಳು ನೀರು ಮತ್ತು ಮಾತ್ರೆನ ತಗೊಂಡು ಹೋಗಿ, ನೀನು ಹೋಗಮ್ಮ ನಾನು ಕುಡಿತೀನಿ ಅಂತ ಹೇಳಿ ಹೊಟ್ಟೋಗ್ತಿದ್ಲು. ಅದರಲ್ಲೂ ಕಮ್ಮಿ ಆಗಲಿಲ್ಲ. ಮತ್ತು ಹೇಳಿದೆ, ಬಾ ಆಸ್ಪತ್ರೆಗೆ ತೋರಿಸಿ ಬರೋಣ ಅಂತ. ಅದಕ್ಕೆ ಅವಳು ಬೇಡಮ್ಮ ಅದು ಸರಿಯಾಗುತ್ತೆ ಅಂತ ಹೇಳಿ ಎಷ್ಟೇ ಕರೆದ್ರೂ ಬರ್ತಾನೆ ಇರಲಿಲ್ಲ. ಹೀಗೆ ಸ್ವಲ್ಪ ದಿನಗಳ ಕಾಲ ಆಗಾಗ ವಾಮಿಟ್ ಇತ್ತು, ಮತ್ತು ಸುಸ್ತಾಗಿ ಮಲ್ಕೋತಿದ್ಲು. ಮತ್ತು ಏನೇ ಸರಿಯಾಗಿ ತಿಂತಾನೇ ಇರಲಿಲ್ಲ. ನನಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು. ಅವಳು ಎಷ್ಟೇ ಕರೆದ್ರೂ ಆಸ್ಪತ್ರೆಗೆ ಬರ್ತಾನೆ ಇರಲಿಲ್ಲ. ಎಲ್ಲರೂ ಅದು ಇದು ಔಷಧಿ ಹೇಳ್ತಾಯಿದ್ರು, ನಾನು ಮಾಡಿಕೊಡ್ತಿದ್ದೆ. ಆದರೆ ಅವಳು ಒಂದು ಸಲನೂ ನನ್ನ ಮುಂದೆ ಏನೇ ಆಗಲಿ ಕುಡಿತಾನೇ ಇರಲಿಲ್ಲ. ಆವಾಗಲೂ ಅದನ್ನು ಅಲ್ಲಿಂದ ಕುಡಿತೀನಮ್ಮ ಅಂತ ಹೇಳಿ ತಗೊಂಡು ಹೊಟ್ಟೋಗ್ತಿದ್ಲು. ಮತ್ತು ಕಮ್ಮಿ ಆಯಿತು. ಮತ್ತು ಒಂದು ದಿನ ನಾನು ಫ್ರೂಟ್ ತಂದಿದ್ದೆ. ಅವಳಿಗೆ ಪಪಾಯ ಮತ್ತು ಅನಾನಸ್, ಸೇಬು ಎಲ್ಲ ಫ್ರೂಟ್ ಇಷ್ಟ. ಅವಳನ್ನು ಕರೆದು ಬಾ ತಿನ್ನು ಬಾ ಅಂತ ಎಲ್ಲ ಮುರ್ಕೊಡ್ತೆ. ಆದರೆ ಅವಳು ಅದರಲ್ಲಿ ಆಪಲ್ ಮಾತ್ರ ತೆಗೆದು ತಿಂದು, ಮತ್ತು ತಗೊಳ್ಳೆ ಪಪ್ಪಾಯ ಅಂತ ಹೇಳಿದೆ. ಅದಕ್ಕೆ ನನಗೆ ಬೇಡಮ್ಮ ಅಂತ ಹೇಳಿ ಅಲ್ಲಿಂದ ಹೊಟ್ಟೋದ್ಲು. ನನಗೆ ಆಶ್ಚರ್ಯ ಆಯಿತು. ಮೊದಲೆಲ್ಲ ಪಪಾಯ ಕಂಡ್ರೆ ಸಾಕು ಓಡಿ ಒಂದು ಪೀಸ್ ಮಾಡಿ ತಿಂದು ಬಿತ್ತಿದ್ಲು. ಈಗ ಏನಾಯಿತು ಅಂತ ಅವಳಿಗೆ ಅಂತ ಆಶ್ಚರ್ಯ ಆಯಿತು. ಅವಳಿಗೆ ಗಂಡಿನ ಕಡೆಯವರು ಬರ್ತಾಯಿದ್ರು, ಮತ್ತು ಇವರು ಹೇಳಿದ್ರು, ತುಂಬ ಬರ್ತಾ ಇದೆಯಲ್ಲ ಮದುವೆ ಮಾಡಿಬಿಡೋಣ ಅಂತ. ಅದಕ್ಕೆ ಅವಳ ಅಪ್ಪ, ಅಕ್ಕನ ಮದುವೆ ಅಂತೂ ತುಂಬ ಬೇಗ ಮಾಡಿಬಿಟ್ರಿ, ಆದರೆ ನಂದು ಬೇಡ, ನಾನು 1 ವರ್ಷನಾದರೂ ನಿಮ್ಮ ಜೊತೆ ಇರ್ತೀನಿ ಅಪ್ಪ, ಇನ್ನು ಮದುವೆ ಆದರೆ ಗಂಡನ ಮನೇಲೇ ಅಂತ ಹೇಳಿ ಅಳ್ತಾಯಿದ್ಲು. ಇವರು, ಹಾಂ ಆಯಿತು ಮಗಳೇ, ನೀನು ಇಷ್ಟ ಹಾಗೆ ಆಗಲಿ ಮಗಳೇ, ಅಲ್ಬೇಡ ಅಂತ ಹೇಳಿ ಸಮಾಧಾನ ಮಾಡಿದ್ರು. ಸ್ವಲ್ಪ ದಿನ ಆದಮೇಲೆ ಅವಳು ತುಂಬ ವಿಚಿತ್ರವಾದ ವರ್ತನೆ ಮಾಡ್ತಿದ್ಲು. ಮತ್ತು ತುಂಬ ಲೂಸಾಗಿರೋ ಡ್ರೆಸ್ ಹಾಕೋತಿದ್ಲು, ಮತ್ತು ನನ್ನ ನೈಟಿ ಹಾಕೋತಿದ್ಲು. ನಾನು ಯಾಕೆ ಹೀಗೆ ಹಾಕೋತೀಯ, ನೀನೇನು ಮುದುಕಿಯಾ ಅಂತ ಬೈದ್ರೂ ನನಗೆ ಫ್ರೀ ಇರಬೇಕಮ್ಮ ಅಂತ ಹೇಳ್ತಿದ್ಲು. ಅವಳು ಸ್ವಲ್ಪ ದಪ್ಪಾಗಿದ್ಲು, ಮತ್ತು ಆವಾಗವಾಗ ಹುಣಸೆ ಹಣ್ಣು ತಿನ್ನೋದು, ಅಕ್ಕಿಯನ್ನು ಬಾಯಿಗೆ ಹಾಕೊಳ್ಳೋದು ಮಾಡ್ತಾಯಿದ್ಲು. ಮತ್ತು ಆಗಾಗ ಗೋಲ್ಗಪ್ಪೆ ತಿನ್ನೋದು ಏನೆಲ್ಲ ತಿಂತಿದ್ಲು. ಮತ್ತು ರಾತ್ರಿ ಊಟ ಮಾಡೋದು ಮಾಡ್ತಾಯಿದ್ಲು. ಅವಳಿಗೆ ಸಪ್ರೇಟ್ ರೂಮ್ ಇತ್ತು. ನನಗೆ ಬೆಳಗ್ಗೆ ಊಟದ ತಟ್ಟೆ ನೋಡಿದಾಗ ಗೊತ್ತಾಗ್ತಾ ಇತ್ತು. ನಾವಿಬ್ಬರು ರೂಮ್ಗೆ ಹೋದರೆ ಇನ್ನು ಬೆಳಗ್ಗೆ ಬರೋದು, ಮತ್ತು ನನ್ನ ಚಿಕ್ಕ ಮಗ ಹಾಸ್ಟೆಲಲ್ಲಿ ಇರೋದು, ಮತ್ತು ಇಲ್ಲಿ ಇವಳು ಬಿಟ್ಟರೆ ಬೇರೆ ಯಾರೂ ಇಲ್ಲ ಹೀಗೆ ತಿನ್ನೋಕೆ. ನನಗೆ ಟೆನ್ಷನ್ ಆಯ್ತಾ ಇತ್ತು, ಇವಳು ಯಾಕೆ ಹೀಗೆ ಅಂತ. ಮತ್ತು ಸ್ವಲ್ಪ ದಿನಗಳ ನಂತರ ಅವಳ ಹೊಟ್ಟೆ ದಪ್ಪವಾಗಿ ಕಾಣ್ತಾ ಇತ್ತು. ಅವಳು ತುಂಬ ಲೂಸಾಗಿರೋ ಡ್ರೆಸ್ ಹಾಕೋತಿದ್ದನ್ನು ನಾನು, ಇದೇನು ನೀನು ಹೊಟ್ಟೆ ದಪ್ಪ ಆಗ್ತಿದೆ ಅಂತ ಹೇಳಿದಾಗ ಅವಳು ತುಂಬ ಗಾಬರಿಯಾಗಿ, ಏನಮ್ಮ ಅಂತ ಕೇಳಿದ್ಲು. ನಾನು ಸ್ವಲ್ಪ ತಿನ್ನೋದನ್ನು ಕಮ್ಮಿ ಮಾಡು, ಇನ್ನು ಮದುವೆ ಆಗಿಲ್ಲ, ಈಗಲೇ ಹೊಟ್ಟೆ ಇಷ್ಟು ದಪ್ಪ ಇದ್ದರೆ ಅಷ್ಟೇ, ಇನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೆ. ಒಂದು ದಿನ ನಾವು ಮಲ್ಗೋಕ್ಕೆ ಹೋಗಿದ್ವಿ. ದೀಪನ ಮುಖ ಚೇಂಜ್ ಆಗಿತ್ತು, ಮತ್ತು ಕಣ್ಣಲ್ಲಿ ನೀರು ಬರ್ತಾಯಿತ್ತು. ನಾನು ಯಾಕೆ ಅಂತ ಕೇಳಿದಾಗ ಅವಳು, ಕಣ್ಣಲ್ಲಿ ಏನೋ ಹೊಟ್ಟೋಗಿತ್ತು ಅಮ್ಮ ಅಂತ ಹೇಳಿ ಹೋಗಿ ಮಲ್ಕೊಳ್ಳಮ್ಮ ಅಂತ ಕಳಿಸಿದ್ಲು. ನಾನು ಹೋಗಿ ಮಲ್ಕೊಂಡೆ. ಮತ್ತು ಬೆಳಗ್ಗೆ ಎದ್ದು ನೋಡಿದಾಗ ಕಿಚನ್ನಲ್ಲಿ ತಟ್ಟೆ ಇರಲಿಲ್ಲ. ಮತ್ತು ನಾನು ಹೋಗಿ ದೀಪನ ನೋಡಿದ್ರೆ ಅವಳು ಅಲ್ಲಿರಲಿಲ್ಲ. ನಾನು ಅಂದ್ಕೊಂಡೆ ಅವಳು ಬಾತ್ರೂಮಲ್ಲಿ ಇರ್ಬೋದು ಅಂತ. ಹೋಗಿ ಚೆಕ್ ಮಾಡಿದಾಗ ಅಲ್ಲೂ ಇರಲಿಲ್ಲ. ಎಲ್ಲ ಕಡೆ ನೋಡಿದೆ, ಆದರೆ ಎಲ್ಲೂ ಇರಲಿಲ್ಲ. ಮತ್ತು ಫೋನ್ ಬಂತು. ಮತ್ತು ಇವರಿಗೆ ಆಗ ಯಾರು ಅಂತ ಕೇಳಿದಾಗ, ನಾವು ಆಸ್ಪತ್ರೆನ ಕಾಲ್ ಮಾಡಿರೋದು ಅಂತ ಹೇಳಿದ್ರು. ಮತ್ತು ಹೇಳಿದ್ರೆ, ನಿಮ್ಮ ಮಗಳು ಗಂಡು ಮಗುನ ಹೆತ್ತಿದ್ದಾಳೆ ಅಂತ. ಆಗ ಇವ್ರು ಏನು ಅಂತ ಗಾಬರಿಂದ ಮೊಬೈಲ್ ಕೈಯಿಂದ ಬೀಳ್ತು, ಮತ್ತು ಅವ್ರು ಅಲ್ಲೇ ಕೂತ್ಕೊಂಡ್ರು.
ನಾನು ಫೋನ್ ತೆಗೆದು ಮಾತಾಡಿದಾಗ ಗೊತ್ತಾಯಿತು ನನ್ನ ಮಗಳು ಮಗುನ ಹೆತ್ತು ಮಲಗಿದ್ದಾಳೆ ಅಂತ. ನಮಗೆ ಯಾರಿಗೂ ಮುಖ ತೋರಿಸ್ದ ಹಾಗೆ ಮಾಡಿದ್ದಾಳೆ ಅಂತ. ಮತ್ತು ಏನು ಮಾಡೋದು, ಅಲ್ಲಿ ಆಸ್ಪತ್ರೆಯಲ್ಲಿ ಆವಾಗ ಫೋನ್ ಮಾಡಿ ನಮಗೆ ಬೇರೆ ದಾನಿಯೇ ಇರಲಿಲ್ಲ. ಮತ್ತು ಹೋದ್ವಿ, ಅಲ್ಲಿ ನೋಡಿದ್ರೆ ದೀಪ ಅಲ್ಲಿ ಮಲಗಿದ್ಲು ಮತ್ತು ಅವಳ ಪಕ್ಕ ಒಂದು ಹುಡುಗ ನಿಂತಿದ್ದ. ನಾನು ಹೋಗಿ ಇದೇನು ಮಾಡಿದ್ದೀಯೇ, ನಮ್ಮ ಮಾನ ಮರಿದೆಯಲ್ಲ, ತೆಗ್ದು ಹಾಕಿದೆಯಲ್ಲ, ನಿನ್ನ ಅಪ್ಪ ಹೇಗೆ ಎಲ್ಲರಿಗೆ ಮುಖ ತೋರಿಸೋದು ಅಂತ ಹೇಳಿ ಅಳ್ತಾ ಇದ್ದೆ. ಮತ್ತು ಕೇಳಿದೆ ಯಾರ ಮಗುನೇ ಇದು ಅಂತ. ಆಗ ಅವಳು ಪಕ್ಕ ನಿಂತಿರೋ ಹುಡುಗನ ಮುಖ ನೋಡಿದ್ಲು. ನನಗೆ ಅರ್ಥ ಆಯಿತು. ಮತ್ತು ನನ್ನ ಗಂಡ ಅವನ ಮುಖ ನೋಡಿ, ಲೋ ಬಡ್ಡಿ ಮಗನೇ, ನನ್ನ ಮಗಳೇ ಸಿಕ್ಕಿದ್ದ, ನಿನಗೆ ಏನು ಕೆಲಸ ಮಾಡಿದ್ದೀವಿ ಅಂತ 2 ಹೊಡೆದ್ರು. ಮತ್ತು ಅಲ್ಲಿರೋರು ತಡೆದ್ರು. ಮತ್ತು ಆ ಹುಡುಗ ಅಪ್ಪ ಅಮ್ಮನೂ ಇದ್ದರು. ಅವ್ರು ತಲೆ ಬಗ್ಗಿಸಿ ನಿಂತಿದ್ರು. ಮತ್ತು ಅಲ್ಲೇ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ವಿ. ಇವ್ರ ಅಪ್ಪ ಇನ್ನು ಮುಂದೆ ಇನ್ನೂ ನನ್ನ ಮನೆಗೆ ಬರಬಾರ್ದು ಅಂತ ಹೇಳಿ ಹೊಟ್ಟೋದ್ರು. ಮತ್ತು ಮಕ್ಕಳನ್ನ ಹೆತ್ತವರು ಎಷ್ಟು ದಿನ ಅಂತ ದೂರ ಇರ್ತಾರೆ ಹೇಳಿ. ಒಂದಿನ ಅವಳನ್ನು ಮದುವೆಯಲ್ಲಿ ನೋಡಿದ್ದೆ. ಮಗು ತುಂಬ ಚೆನ್ನಾಗಿತ್ತು. ಏನೇ ಆಗಲಿ ನನ್ನ ಮಗಳೇ ಅಲ್ವಾ. ಅವಳು ಓಡಿ ಬಂದು ನನ್ನ ಹತ್ರ ಕ್ಷಮೆ ಕೇಳಿ ಕಾಲು ಹಿಡ್ಕೊಂಡು, ನನಗೂ ತಾಳಕ್ಕಾಗದೆ ಮತ್ತು ನಾನು ಅಪ್ಕೊಂಡು ಮತ್ತು ಮಗುನ ಎತ್ಕೊಂಡು ಆಟ ಆಡಿಸ್ದೆ. ಮತ್ತು ಹೇಳಿದೆ ಮನೆಗೆ ಬಾ ಅಂತ ಹೇಳಿ ಅಶ್ವಿತ್ ಹತ್ರ ಹೇಳಿ ನಾನು ಅವಳನ್ನು ಕರ್ಕೊಂಡು ಬಂದೆ. ಹೀಗೆ ರಾತ್ರಿ ಮಲಗಬೇಕಾದ್ರೆ ನಾನು ದೀಪ ಹತ್ರ, ನೀನು ಒಂದು ಮಾತು ಹೇಳಿದರೆ ನಿಮ್ಮ ಅಪ್ಪನ ಕಾಲು ಹಿಡ್ಕೊಂಡಾದ್ರೂ ನಾನು ಮದುವೆ ಮಾಡಿಸ್ತಿದ್ದೆ. ಆದರೆ ನೀನು ಹೀಗೆ ಮಾಡಬಾರ್ದಿತ್ತು. ನೀನು ಹೊಟ್ಟೆಲಿ ಒಂದು ಮಗು ಮಾಡ್ಕೊಂಡು ಇಷ್ಟೆಲ್ಲ ಆಟ ಆಡಿದ್ದೀಯಾ. ಮತ್ತೆ ಕೇಳಿದರೆ ಏನೂ ಹೇಳಿಲ್ಲ. ಇಲ್ಲಾಂದರೆ ಮಗು ಹೊಟ್ಟೆಲಿರ್ಬೇಕಾದ್ರೆ ಹೇಳಿದರೆ ಆವಾಗಲೇ ನಿಮ್ಮ ಅಪ್ಪನಿಗೆ ಹೇಳಿ ಮದುವೆ ಮಾಡಿಸಿದ್ನಲ್ಲ ಅಂತ ಜೋರಾಗಿ ಅಳ್ತಾ ಇದ್ದೆ. ಆಗ ಹೇಳಿದ್ಲು, ನಾನು ಹೇಳಿದೆ ಅಶ್ವಿತ್ ಜೊತೆ ನಮ್ಮ ಅಪ್ಪ ಅಮ್ಮನಿಗೆ ಹೇಳೋಣ ಅಂತ. ಅವ್ರು ಒಪ್ಕೋತಾರೆ. ಆದರೆ ಅವ್ನು ಹೇಳ್ದೆ, ನಾನು ನಿಮ್ಮ ಅಪ್ಪನ ಹತ್ರ ನಿನ್ನ ಕೈ ಕೇಳಿದೆ, ಆದರೆ ಅವ್ರು ನಮ್ಮನ್ನು ಕೀಳಾಗಿ ನೋಡಿದ್ರು ಮತ್ತು ಕೊಡಲ್ಲ ಅಂತ ಹೇಳಿದರು ಅಂತ ಹೇಳ್ದೆ. ಮತ್ತು ನಾನು ಕಾಲೇಜ್ ಮುಗಿದಾಗ ಅವನು ಇನ್ನೂ ನಿಮ್ಮ ಅಪ್ಪ ನಿನ್ನನ್ನು ಹೊರಗೂ ಕಳಿಸೋಲ್ಲ, ಇನ್ನು ಈ ಮದುವೆಗೆ ಒಪ್ಕೊಳ್ಳಲು ಇಲ್ಲ, ನಾನು ಒಂದಾಗೋಣ ಮತ್ತು ನಮಗೆ ಮಗು ಆದರೆ ನಿಮ್ಮ ಅಪ್ಪ ಅಮ್ಮನೂ ನನಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಬಲವಂತವಾಗಿ ಮಾಡ್ದೆ. ನಾನು ಒಪ್ಪಲಿಲ್ಲ ಅಂದರೆ ವಿಷದ ಬಾಟಲ್ ಇಟ್ಕೊಂಡು ಬಂದಿದ್ದ, ಅದನ್ನು ಕುಡಿತೀನಿ ಅಂತ ಹೆದರಿಸ್ದ. ಹಾಗೆ ನಾನು ಒಪ್ಕೊಂಡೆ. ಮತ್ತು ನಿಮ್ಮ ಹತ್ರ ಹೇಳಲು ಆಗ್ತಾಯಿತ್ತು. ನನಗೆ ಹೊಟ್ಟೆ ನೋವು ಬಂದಾಗ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ನಿಮ್ಮನ್ನು ರೂಮ್ಗೆ ಕಳಿಸಿ ನಾನು ಅಶ್ವಿತ್ಗೆ ಫೋನ್ ಮಾಡಿ ಹೇಳಿದೆ. ಆಗ ಅವನು ಓವರಕ್ಕೆ ಬಂದಿದ್ದ ಮತ್ತು ನನ್ನನ್ನು ಕರ್ಕೊಂಡೋಗಿ ಡೆಲಿವರಿ ಮಾಡಿಸಿದ್ದ. ಮತ್ತು ನನ್ನ ಹತ್ರ ಸಿಸ್ಟರ್ ಡಾಕ್ಟ್ರು ಬಂದು, ನಿಮ್ಮ ಅಪ್ಪ ಅಮ್ಮನ ಎಲ್ಲಿದು, ಏನೋ ಎಡವಟ್ಟಾಗಿದೆಯೋ, ಪೊಲೀಸ್ಗೆ ಫೋನ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ಹೆದರಿ ನಿಮಗೆ ಫೋನ್ ಮಾಡಿದ್ದು. ಅಮ್ಮ, ನಾನು ತಪ್ಪು ಮಾಡಿಬಿಟ್ಟೆ, ಕ್ಷಮಿಸ್ಬಿಡಮ್ಮ. ಮತ್ತು ಈಗ ನನ್ನನ್ನು ಅವ್ನು ಚೆನ್ನಾಗಿ ನೋಡ್ಕೋತಿದ್ದಾನೆ. ಮತ್ತು ನನಗೆ ನೀವು ನೋಡಿ ಹುಡುಗನ ಜೊತೆ ಮದುವೆಯಾಗಿದ್ದರು ಇಷ್ಟು ಚೆನ್ನಾಗಿ ನೋಡ್ಕೋತಿರ್ಲಿಲ್ವೇನೋ. ಆಗ ನಾನು ಹೇಳಿದೆ, ನೀನೇನೋ ಹಾಗೆ ಮಾಡಿಬಿಟ್ಟೆ. ಮತ್ತು ನಮಗೆ ಎಷ್ಟೇ ದಿನ ಆಯಿತು ಗೊತ್ತಾ ಇದರಿಂದ ಹೊರಗೆ ಬರೋಕ್ಕೆ. ನಿಮ್ಮ ಅಪ್ಪ ಸರಿಯಾಗಿ ಊಟ ಮಾಡಿದೆ, ನಿದ್ದೆ ಮಾಡಿದೆ ಮತ್ತು ಸರಿಯಾಗಿ ಹೊರಗೆ ಓಡಿದೆ ಎಷ್ಟೋ ದಿನ ಆಯಿತು ಗೊತ್ತಾ. ಈಗ ಸ್ವಲ್ಪ ಜನ ಮಾತಾಡೋದು ಕಮ್ಮಿ ಮಾಡಿದ್ದಾರೆ. ಮಕ್ಕಳೇನೋ ಅವ್ರ ಇಷ್ಟದ ಪ್ರಕಾರ ಅವ್ರು ನಡ್ಕೋತಾರೆ, ಆದರೆ ಅದನ್ನು ಅನುಭವಿಸೋರು ಹೆತ್ತ ತಂದೆ ತಾಯಿ ಅಂತ ಅವ್ರಿಗೆ ಗೊತ್ತಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.